ಕೆರೆಗೋಡಲ್ಲಿ ವರ್ಷಾನ್ಗಟ್ಲೆಯಿಂದ ಅಲ್ಲಿ ನಿಮಗೆ ಈ ಧ್ವಜ ಹಾರಿಸ್ತಾಯಿದ್ರು. ಮೊನ್ನೆ ಅವರು ಪಾಪ ಒಂದಷ್ಟು ತಿಂಗಳ ಹಿಂದೆ 22 ಗ್ರಾಮದಲ್ಲಿ ಚಂದ ತಗೊಂಡು 6 ಲಕ್ಷ ರೂಪಾಯಿ ಬಜೆಟ್ ಇದರಲ್ಲಿ 108 ಅಡಿ ಸ್ತಂಭ ಸ್ಥಾಪನೆ ಮಾಡಿ ಅದರಲ್ಲಿ ಹನುಮ ಧ್ವಜ ಹಾರಿಸಿದ್ದಾರೆ. ಅವ್ರ ಸ್ವಂತ ಖರ್ಚಲ್ಲಿ, ಅವ್ರ ಸ್ವಂತ ದೇಣಿಗೆ ಹಣದಲ್ಲಿ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಕಂಬ ಅಲ್ಲ, ಸರ್ಕಾರದ ಆಸ್ತಿ ಅಲ್ಲ. ಏರ್ಪೋರ್ಟಲ್ಲಿ ಸರ್ಕಾರದ್ದು ರಾಷ್ಟ್ರಧ್ವಜ ಆಡ್ತಾಯಿದೆ. ಅಲ್ಲಿ ಹೋಗಿ ತೆಗೆದ್ಬಿಟ್ಟು ನಾನು ಹನುಮ ಧ್ವಜ ಹಾಕಿದ್ರೆ ನನ್ನ ಜೈಲಿಗೆ ಹಾಕ್ಬೋದು. 100ಕ್ಕೆ 100 ನಾನು ಮಾಡ್ತಿರೋಂಥದ್ದು ಅಪರಾಧ. ನಮ್ಮ ಮನೆ ಮೇಲೆ ನಾನು 108 ಅಡಿ ಕಂಬ ಎತ್ಬಿಟ್ಟು ನಾನು ಹಾಕ್ಕೊಂಡ್ರೆ ನನ್ನ ವೈಯಕ್ತಿಕ ಅಲ್ವಾ? ತೆಗಿಯೋಕ್ಕೆ ಮುಂಚೆ ನೋಟಿಸ್ ಕೊಟ್ಟಿದ್ದಾರಾ? ಓಕೆ. ಒಂದು ರಾಷ್ಟ್ರಧ್ವಜಕ್ಕೆ ಏನೆಲ್ಲ ಗೌರವ ಇದೆ, ಏನೆಲ್ಲ ಫಾಲೋ ಮಾಡ್ಬೇಕು ಹಾರಿಸುವಾಗ, ಯಾರಾದರೂ ಫಾಲೋ ಮಾಡಿದ್ರಾ? ಕಾಂಗ್ರೆಸ್ ಸರ್ಕಾರ ನಾವು ಕೋಮವಾದಿ ಅಲ್ಲ, ನಾವು ಜಾತ್ಯತೀತ ಸರ್ಕಾರ, ಸರ್ವ ಜನಾಂಗಕ್ಕೂ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಾರಲ್ಲ, ಇವರು ಯಾವ ರೀತಿ ಕೇವಲ ಅಲ್ಪಸಂಖ್ಯಾತರ ಪರ ಇದ್ದು ಬಹುಸಂಖ್ಯಾತರ ವಿರುದ್ಧವಾಗಿರುವಂಥ ಷಡ್ಯಂತ್ರವನ್ನು ರಾಜ್ಯದಲ್ಲಿ ರೂಪಿಸ್ತಾ ಇದ್ದಾರೆ. ಪ್ರಾಬ್ಲಮ್ ಏನಿದೆ? ಅಲ್ಪಸಂಖ್ಯಾತರಿಗೆ 1000 ಕೋಟಿ ಕೊಟ್ಟಿದ್ದೀರಾ, ವೆರಿ ಗುಡ್. ಬಹುಸಂಖ್ಯಾತರಿಗೆ ಎಷ್ಟು ಕೊಟ್ಟಿದ್ದೀರಾ? ಅಥವಾ ದಲಿತರಿಗೆ ಎಷ್ಟು ಕೊಟ್ಟಿದ್ದೀರಾ? ಅಥವಾ ಹಿಂದುಳಿದ ಸಮಾಜಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಸೆಕ್ಯುಲಿಯರ್ ಅಲ್ವೇನು ಸರ್ ಅವರು ಸೆಕ್ಯುಲಿಯರ್ ಬ್ರ್ಯಾಂಡ್ ಹಾಕ್ಕೊಂಡವ್ರೆ, ಟ್ಯಾಟು ಫೋರ್ಹೆಡ್ ಮೇಲೆ ಹಾಕ್ಕೊಂಡು ಸೆಕ್ಯುಲಿಯರ್, ನಾವು ಸೆಕ್ಯುಲಿಯರ್ ಅಂತಾರೆ. ಸೆಕ್ಯುಲಿಯರ್ ಅವರ ನಾವಾ? ಅವರು ಎಲ್ರಿಗೂ ಸಹಕಾರ ಕೊಡೋವಂಥವ್ರು, ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡ್ರಿ, ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿ ತೂಗ್ರಿ. ಯಾಕೆ ಈ ರೀತಿ ಅವರು ಕೋಮವಾದಿ ನೀತಿಯನ್ನು ಇವತ್ತು ಅನುಸರಿಸ್ತಾ ಇರೋವಂಥದ್ದು ಕಾಂಗ್ರೆಸ್ ಸರ್ಕಾರ? ಹಿಂದೂಗಳ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿ ದೌರ್ಜನ್ಯ ಮಾಡ್ತಿರುವಂಥ ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದು ನಿಲ್ಲಬೇಕು. ಈಗ ಅಲ್ಲಿ ಕೆರೆಗೋಡಲ್ಲಿ ಭಾಗವತ್ ಧ್ವಜ ಆರಿಸಲಿಕ್ಕೆ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿರಲಿಲ್ವಂತೆ, ನಿಜಾನ? ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗಿದೆ. ವಿರೋಧ ಪಕ್ಷದ ನಾಯಕರಿಗೆ ಇರುವಂಥ ಮಾಹಿತಿ, ಅವರಲ್ಲಿ ಸ್ಥಳಕ್ಕೆ ಹೋಗಿ ಬಂದಿರುವಂಥದ್ದು, ಇವತ್ತು ಹೇಳಿರುವಂಥದ್ದು. 100ಕ್ಕೆ 100 ಪರ್ಮಿಷನ್ ತೊಗೊಂಡಿದ್ದಾರೆ. ಎಲ್ಲಾದರೂ ಈಗ ಇದು ಹೆಂಗೆ ಬಂತು ಗೊತ್ತಾ ಸರ್? ಇದು ತುಂಬ ತಮಾಷೆ ಇವ್ರದ್ದು. ತಮಾಷೆ ಹೆಂಗೆ ಅಂದರೆ, ಇವ್ರದ್ದೇ ಸರ್ಕ್ಯುಲರು ಹೇಳಿದ್ರೆ ಇದು ಲಾಂಗ್ ಆಗುತ್ತೆ. ಇಲ್ಲೀಗಲ್ ಮನೆ ಕಟ್ಟಿದ್ರೆ ಡಬಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿರಿ ಅಂತಾರೆ. ಇಲ್ಲಿಗಲ್ ಮನೆ ಕಟ್ಟಿಬಿಟ್ಟಿದ್ರೆ ಡಬಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿರಿ ಅಂತಾರೆ. ಮನೆ ಕಟ್ಟಕ್ಕೆ ಪರ್ಮಿಷನ್ ಕೇಳಿದ್ರೆ ನಿಂದು ಇಲ್ಲಿಗಲ್ ಸೈಟ್ ರೆವೆನ್ಯೂ ಸೈಟ್ ಕೊಡಲ್ಲ, ಪ್ಲ್ಯಾನ್ ಸ್ಯಾಂಕ್ಷನ್ನು ಪರ್ಮಿಷನ್ ಅಂತಾರೆ. JCB ತಂದು ನುಗ್ಗಿಸ್ತೀವಿ ಅಂತಾರೆ. ಅವ್ನು 30,000 50,000 ಕೊಟ್ಟರೆ ಮನೆ ಕಟ್ಕೊ ಹೋಗು ಅಂತಾನೆ. ಈ ರೀತಿ ಇವ್ರದ್ದು. ನೀವು ಹಿಂಗೆ ಕಟ್ಟಂಗೆ ಇಲ್ಲ, ನೀವು ಪರ್ಮಿಷನ್ನೇ ಕೊಡೋಗಿಲ್ಲ ಅಂತ ಹೇಳ್ತಾರೆ. ಹನುಮಧ್ವಜ ತಗೊಳಕ್ಕೆ ಯಾರ್ರೀ ಪರ್ಮಿಷನ್ ಕೇಳೋರು ಅಂತಾರೆ. DJ ಹಾಕಕ್ಕೆ ಹೋಗ್ತೀವಿ, ಪಾಪ ಹುಡುಗರು ಹೋಗಿ ಕೇಳ್ತಾರೆ, ಸರ್ ನಾವು DJ ಹಾಕಂತೀವಿ, ಪರ್ಮಿಷನ್ ಕೊಡೋಕೆ ಬರಲ್ರಿ, ನೀವೇನೋ ಮಾಡ್ಕೊಳ್ರಿ ಅಂತಾರೆ. ಅದೇ ರೀತಿ ಇದಾಯಿತು. ಇವರು ಲಾ ಆ್ಯಂಡ್ ಆರ್ಡರ್ ಕಾಪಾಡೋಂಥದ್ದು ಇವ್ರ ಕರ್ತವ್ಯ. ಮುಂದೆ BJP ಪಕ್ಷದ 100ಕ್ಕೆ 100 108 ಜಾಗದಲ್ಲಿ ಯುವ ಮೋರ್ಚಾ ಕಡೆಯಿಂದ ಧ್ವಜವನ್ನು ಹಾರಿಸುವಂಥದ್ದು. ಯುವ ಮೋರ್ಚಾ ಕಡೆಯಿಂದ 108 ಅಡಿ ಇವ್ರು ಏನು ತೊಂದರೆ ಕೊಟ್ಟವ್ರೆ 108 ಕಡೆ ಬೃಹತ್ ಗಾತ್ರದ ಧ್ವಜಗಳನ್ನು ನಾವು ಹಾರಿಸುವಂಥ ಕೆಲಸ ಮಾಡ್ತೀವಿ. ಪಾಯಿಂಟ್ ನಂಬರ್ 1. ಪ್ರತಿಭಟನೆಯನ್ನು ನಾಳೆಯಿಂದ ನಾಳಿದ್ದಿಂದ ಎಲ್ಲ ನಮ್ಮ ಸಚಿವರ ವಿರುದ್ಧವಾಗಿ ಏನು ಮಾಡಲ್ಲ, ಅವ್ರ ಮುಂದೆ ಹೋಗಿ ಪ್ರತಿಭಟನೆ ಮಾಡೋವಂಥ ಕೆಲಸ ಮೌನವಾಗಿ ಮಾಡ್ತೇವಂಥ ಕೆಲಸ ಮಾಡ್ತೀವಿ. ಇದು ನಮ್ಮ ಮುಂದಿನ ನಡೆ ಯುವ ಮೋರ್ಚಾ ಕಡೆಯಿಂದ, ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ. ಸರಿ.